ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾಧ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ ನ ವೇದಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯಾಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಈ ಸಮಯದಲ್ಲಿ ಭಗವಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹೇ ಅರ್ಜುನ, ಈಗ ನಾನು ನಿನಗೆ ನನ್ನ ಯೋಗಶಕ್ತಿ, ಅದ್ವಿತೀಯ ತೇಜಸ್ಸು, ಇಡೀ ಜಗತ್ತು, ಅನಂತ ಮತ್ತು ಆದಿಯಾದಂತಹ ನನ್ನ ಈ ರೂಪವನ್ನ ನಿನಗೆ ತೋರಿಸಿದ್ದೇನೆ. ಇದನ್ನ ಇಲ್ಲಿಯವರೆಗೂ ನಿನ್ನನ್ನು ಬಿಟ್ಟು ಬೇರೆ ಯಾರು ನೋಡಿಲ್ಲ. ಯಾವುದೇ ರೀತಿಯಾದಂತಹ ಯಜ್ಞ ಯಾಗದಿಂದಾಗಲಿ, ವೇದ ಪಠಣದಿಂದಾಗಲಿ, ದಾನ ಧರ್ಮದಿಂದಾಗಲಿ, ಅಥವಾ ಪೂಜ್ಯ ಕಾರ್ಯದಿಂದಾಗಲಿ, ಅಥವಾ ಧ್ಯಾನದಿಂದಾಗಲಿ, ಇದ್ಯಾವುದರಿಂದಲೂ ಈ ಇಡೀ ವಿಶ್ವದಲ್ಲೇ ಯಾರಿಗೂ ಕಾಣದಂತಹ ಅದ್ವಿತೀಯ ರೂಪವನ್ನ ಹೇ ಕುರು ವಂಶಸ್ಥನೇ ನೀನು ಈಗ ನೋಡಿದ್ಯಾ ಅಂತ ಈಗ ಭಗವಂತ ಹೇಳ್ತಾರೆ.